ಹನುಮಂತಗ ಇಷ್ಟೆಲ್ಲ ಮಾತಾಡ್ತಾಳ್ರಿ, ಮೆಟ್ನೆ ಹೊಡಿತೀನಿ, ಅದ್ರಾಗ ಹೊಡ್ತೀನಿ, ಇದ್ರಾಗ ಹೊಡ್ತೀನಿ ಅಂತ ಭಾಳ ಮಾತಾಡ್ತಾರಲ್ರಿ. ಈಗ ಗೊತ್ತಾಗಲ್ರಿ ಫೈನಲ್ ಅದು ಏನನ್ನೋದು ಅವ ರಿಸಲ್ಟ್ ಗೊತ್ತಾಗತ್ತೆ, ಯಾರಿಗೆ ಹೊಡಿತಾರ ಯಾರಿಗಿಲ್ಲ ಅನ್ನೋದು. ಅವಾಗ ಅದು ಪಕ್ಕ ಗೊತ್ತಾಗತ್ರಿ. ಈಗ ಅನ್ನೋರು ಅನ್ಲಿ, ಆಡೋರು ಆಡಲಿ, ನೋಡೋರಿಗೆ ಗೊತ್ತು ನೋಟ, ಆಡೋರಿಗೆ ಗೊತ್ತು ಆಟ. ಹನುಮಂತನ ಬಗ್ಗೆ ಏನು ಗೊತ್ತು ಇವ್ರಿಗೆ? ತುಂಟಾಟ. ಅವನ ಕೈಯಾಗ, ಹನುಮಂತನ ಕೈಯಾಗ ಅಕಸ್ಮಾತ್ ಇಸ ಅಂತ ಕೊಟ್ಟಿರೋದು ಹಾಲಾಗಿ ಬರೀತೈತ್ರಿ. ಯಾಕಂದ್ರೆ ಅವ್ನ ಮನಸ್ಸು ಇರೋದು ಹಾಲಿನಂತ ಮನಸ್ಸು ರೀ ಸರ. ಇವ್ರು ಮೆಟ್ಲು ಹೊಡಿತೀನಿ, ಬೂಟ್ಲು ಹೊಡಿತೀನಿ ಅಂತಾರಲ್ಲ, ಅವ್ರೇನ್ರಿ ನೆಳಾಗಿದ್ದಾರೆ. ಅವನಂಗೆ ಬದುಕು ಮಾಡಿ, ಅವನಂಗೆ ದುಡಿದು ಇದು ಮಾಡಿ, ಅವನಂಗೆ ಕಷ್ಟದ ಬಂದು ಹಂಗೆಲ್ಲ ಸಾಧನೆ ಮಾಡಿದ್ರೆ ಅದಕ್ಕೆ ಮೆಚ್ಚಬೇಕಾಯ್ತು ರೀ. ಇವ್ರೇನೋ ಫಾರಮ್ ಕೋಳಿ ಥರ ಒಳಗಿದ್ದು ಬಿಸಿಲಿಗೆ ಹಾಕಿ ಸಾಯ್ತಾನೆ ಉಳಿತಾನೆ ಥರ ಇವ್ರು ಇರ್ತಾರೆ. ಇವನ ಬಗ್ಗೆ ಕೆಟ್ಟ ಮಾತಾಡ್ತಾರಲ್ಲ, ಅವ ಮಾಡಿದ ಬದುಕು ಮಾಡಿರಿ ಅವರು. ಅವಾಗ ಹೇಳ್ತಾನೆ ಅಂಥವ್ನ ಬಗ್ಗೆ ಕೆಟ್ಟ ಮಾತಾಡ್ತಿರಲ್ಲ, ನಮ್ಮ ಮನ್ಸಿಗೆ ಭಾರಿ ಬೇಜಾರಾಗೈತಿ. ನಮ್ಮ ಮನ್ಸಿಗೆ ಅಂತ ಅಲ್ರಿ, ಇಡೀ 6 ಕೋಟಿ ಕನ್ನಡಿಗರ ಮನಸ್ಸರಿಗೆ ಬೇಜಾರಾಗೈತೆ ರೀ. ಅದೇನು ಅನ್ನೋದು, ಮೆಟ್ಲು ಹೊಡ್ಯೋದು, ಬೂಟ್ಲು ಹೊಡ್ಯೋದು, ಲಾಸ್ಟ್ ಫೈನಲ್ ಯಾರು ಹೊಡಿತಾರೆ ಅನ್ನೋದು ಅವಾಗ ಗೊತ್ತಾಗತ್ತೆ ನೋಡಿರಿ. ಅವ ಮುಗ್ದದನಂತಂದು ಅವ್ನು ಬೂಟ್ಲು ಹೊಡಿತೀನಿ, ಮೆಟ್ಲು ಹೊಡಿತೀನಿ ಅಂತಾರಲ್ರಿ ಇವರು. ಅವನಲ್ಲಿರೋ ಕಲೆ ಇವ್ರ ತಾಕೈತೇನು ರೀ. ಅವ ಬಾಯಿ ತೆಗೆದ್ರೆ ಸರಸ್ವತಿನ ದರಿಗೆ ಇಳಿದು ಅವ್ನು ಬಂದು ಮುಂದೆ ನಿಂತಾಳ್ರಿ. ಇವ್ರು ಬರೀ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಒಂದು ಸ್ವರ ಕಟ್ಟಿ ಒಂದು ರಿಕಾರ್ಡ್ ಕಟ್ಟಿ ಹಾಡು ಹೇಳಕ್ಕೆ ಹೇಳ್ರಿ ಇವ್ರಿಗೆ. ಹೇಳ್ತೇನೆ ನಾನು, ಅವರು ಹೌದಂತಂದು ಎಲ್ಲಿ ಬರ್ತೈತ್ರಿ ಇವ್ರಿಗೆ? ಅವ ಬಾಯಿ ಬಿಟ್ರೆ ಆ ಸರಸ್ವತಿನ ಬಂದು ಇದ್ರಿಗೆ ನಿಂದಿರ್ತಾಳ್ರಿ ಅವನಿಗೆ. ಅವನಲ್ಲಿರೋ ಕಲೆ ಇವ್ರಿಗೆ ಐತೇನು ರೀ? ಅದು ಒಂದು ರಿಕಾರ್ಡ್ ಆಡಿ ಅವ್ರ ಬುದ್ಧಿ ಪ್ರಕಾರ ಒಂದು ರಿಕಾರ್ಡ್ ಆಡಿ ಹೇಳಿ ತೋರಿಸಿಲ್ರಿ ಅವ್ರನ್ನ ಮೆಚ್ತಾನೆ ರೀ ನಾನು. ಯಾರು ಅದು ಅಷ್ಟು ಮಂದಿ ಅದಾರಲ್ಲ ಬಿಗ್ ಬಾಸ್ನಾಗ, ಒಬ್ಬರ ಒಂದು ಸ್ವರ ಕಟ್ಟಿ ಹೇಳ್ರಿ ಅನ್ಬೇಕಾರೆ ಅವ್ರನ್ನ ಬೇಕಾರೆ ಅವ ಬಾಯಿ ತೆಗೆದಂದ್ರೆ ಸರಸ್ವತಿನ ಬಂದು ನಿಲ್ತಾಳ್ರಿ ಅವ್ನ ಇದ್ರಿಗೆ. ಅಂಥ ಮನುಷ್ಯ ರೀ ಅವ್ನ ಮನಸ್ಸು ಅಂಥದೈತೆ ರೀ. ಹನುಮಂತು ಯಾರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಿಂದೆ ನಾವು 6 ಕೋಟಿ ಜನ ಐತಿ, ನೀ ಅದ್ರಕ್ಕೆ ಹೋಗ್ಬೇಡ. ನೀನು ಗೆಲ್ಲಿಸ್ಕೊಡೋ ಜವಾಬ್ದಾರಿ ನಮ್ಮದು. ಯಾರೇನೋ ಬೂಟ್ಲು ಹೊಡಿಲಿ, ಮೆಟ್ಲು ಹೊಡಿಲಿ, ಅವ್ರು ಹೊಡ್ತ ಅವ್ರಿಗೆ ವಾಪಸ್ ಅವು. ನೀ ಗೆದ್ದು ಬಂದದ್ದು ಕರೆ ಆತಂದ್ರೆ